ಈಗ ವಿದ್ಯಾರ್ಥಿಗಳ ಲಕ್ಷ ಕೊಟ್ಟು ನೋಡ್ರಿ, ಎಲ್ಲರೂ ಈ ಲೆಕ್ಕಗಳನ್ನು ನೀವು ಲಸ ಅದು ತಕ್ಕೋತ್ ಕೂತ್ರಿ ಅಂತಂದ್ರೆ ನಿಮ್ಮ ಟೈಮ್ ಮುಗೀತು. ಇವೆಲ್ಲ ವೇಗವಾಗಿ ಗಣಿತ ಮಾಡೋದು. ನವೋದಯದಲ್ಲಿ ಇಂಥ ಗಣಿತಗಳನ್ನು ಹೆಂಗೆ ನೀವು ತಿಳ್ಕೋಬೇಕು ಅನ್ನೋದರ ಬಗ್ಗೆ ನಿಮಗೆ ಇವತ್ತನ್ನೆಲ್ಲ ಬಾಯಲ್ಲೇನೆ ಉತ್ತರ ಇಡ್ಬೋದು. ನೀವು ಬಾಯಲ್ಲೇನೆ ಏನು ಅದಕ್ಕೆ ಬೇಡ, ಉಣ ಬೇಡ, ಕೂಡಿಸೋದು ಬೇಡ, ಎಂದು ಬೇಡ, ಬಾಯಲ್ಲೇ ಟಕ್ಕನ ಉತ್ತರ ಇಡ್ಬೋದು. ನಿಮಗೆ ಹಿಂದೆ ಮೈನಸ್ಗಳು ಕೊಟ್ಟಿದ್ದೆ, ಒಂದರಾಗ ಒಂದು ಕಳೆದ್ರೆ ಎಷ್ಟು ಬರ್ತದೆ ಅದನ್ನು ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ರೆ, ಹಿಂದಿನ ವಿಡಿಯೋಸ್ ನೀವು ಲಕ್ಷ ಕೊಟ್ಟು ನೋಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಈ ಗಣಿತಗಳು ಬಾಯಿನಿಂದ ಬರ್ತಾವೆ. ಇನ್ನೊಂದು, ಕ್ರಮಬದ್ಧವಾಗಿ ಎಲ್ಲ ವಿಡಿಯೋಗಳನ್ನು ನೋಡ್ಬೇಕು ನೀವು. ಈಗ NCB ಅಂದರೆ ಏನು, ನವೋದಯ ಚಾಲೆಂಜ್ ಮತ್ತು ಮಾಸ್ಟರ್ ಗೈಡ್ ಎಲ್ಲ ಮಿಕ್ಸ್ ಅದ್ರಾಗ ನೀವೇನು ಮಾಡಬೇಕು, ಕ್ರಮಬದ್ಧವಾಗಿ 1ರಿಂದ ನಾಳೆ ಜೂನ್ 10ನೇ ತಾರೀಕಿನಿಂದ 5ನೇ ತಾರೀಕಿನಿಂದ NCB 1ರಿಂದ ನೀವು 25 ಅಂಕ ನಂಬರ್ವನ್ನು ನೀವು ಒಂದು ವರ್ಷದಾಗ ಅಭ್ಯಾಸ ಮುಗಿಸ್ಬೇಕಾಗ್ತದೆ. ಕನಿಷ್ಠ ಏನಿಲ್ಲ ಅಂದ್ರೆ 3 ತಾಸರೇ ನೀವು ಈ ಅಭ್ಯಾಸನ ನೀವು NCB ಅಭ್ಯಾಸ ಮಾಡಿದಿರಿ ಅಂತಂದ್ರೆ 100% ವಿನ್ ಆಗ್ತೇವೆ ನೀವು ಗಣಿತದಾಗ. ಆಮೇಲೆ ನವೋದಯ ಪೇಪರ್ ಜನವರಿ ತಿಂಗಳದಾಗ ಬರ್ತಾರೆ. ನೀವು ಆದಷ್ಟು ಈ ಅನುಕ ನಂಬರ್ ಬೇಗನೆ ಮುಗಿಸ್ಕೊಂಡ್ರಿ ಅಂದ್ರೆ ನಿಮ್ಗೆ 87ರಿಂದ ನವೋದಯ ಪೇಪರ್ಗಳು ತಯಾರಾಗ್ತವೆ. ನಾನು ನವೋದಯ ಪೇಪರ್ ತಯಾರು ಮಾಡಬೇಕು 2004ರಿಂದ 2021 24 ತನಕ ನವೋದಯ ಬಿಡಿಸಿದ್ದು. ಆದರೆ ಈಗ ನಾವು ಹೊಸ ವಿಡಿಯೋಗಳನ್ನು ಮಾಡ್ಲಿಕ್ಕೆ, ಯಾಕಂದ್ರೆ ಎಲ್ಲರಿಗೂ ಅರ್ಥ ಆಗಂಗೆ ತಿಳಿಯಂಗೆ ಟೈಮ್ ಕೊಟ್ಟದ, ನೀವೆಲ್ಲ ಚೆಂದಂಗೆ ಬಿಡಿಸ್ಬೇಕು. ನಾವು ಒಂದು ಗಣಿತ ತೋರಿಸ್ತೀನಿ. ಈಗ ನೀವು ಮುಂದಿನ ಗಣಿತಗಳನ್ನು ಮಾಡಬೇಕಾಗ್ತವೆ. ಇಲ್ಲೇ 5 6 ಪ್ಲಸ್ 1 6 ಪ್ಲಸ್ 7 8 ಅಂದ್ರೆ ನೀವೇನು ತಿಳ್ಕೊಬೇಕು, ಈ ತಳಗೆ ಛೇದ ಎಷ್ಟದಲ್ಲ ಇದು ಮೊದಲು ಇಲ್ಲಿ ನೋಡಿ 5 6 ಮೊದಲು ತಿಳಿಸ್ತೇನೆ ನಾನು. ಪ್ಲಸ್ 1 6 ಅದ, ಈಗ ಪ್ಲಸ್ 7 8 ಅದ. ಇಲ್ಲಿ ಛೇದಗಳು 2 ಸಮಾವ ಅಂದ್ರೆ ಮೊದಲು ಈ ಕ್ರಿಯೆಯನ್ನು ಮೊದಲು ಮಾಡ್ಕೊಂಡು, ತಳಗೆ ಎಷ್ಟದ ಛೇದ 6 ಅದ, ಇಲ್ಲೂ 6 ಅದ, ಇಲ್ಲ ಮ್ಯಾಲಿನ ಮತ್ತೆ ಎಷ್ಟಾಗ್ತದೆ 6 ಆಗ್ತದೆ. ತಳಗೂ 6 ಆಯ್ತು, ಮ್ಯಾಲೂ 6 ಆಗ್ತದೆ, ಅದರ ಬೆಲೆ 1. ಮಾಡ್ಕೋತೆ ಕೊಡ್ಬೇಡ್ರಿ ನೀವು. ನೋಡ್ರಿ ನೀವು ಒಂದು ಕಚ್ಚಾ ಮಾಡಿ ತೋರಿಸ್ಲೆ. 5 1 6, ಒಂದೇ ಛೇದ ಇಡಬೇಕು 6 6 ಒಂದಲೇ 1 ಪ್ಲಸ್ 7 ಅಪಾನ್ 8 1 ಪೂರ್ಣಾಂಕ 7 8. ನೀವು ಬಾಯಲ್ಲೇ ಉತ್ತರ ಇಡೋದು. ಸುಮ್ಮನೆ ಇದೊಂದು ರೀತಿ ತಿಳಿಸಿದನ. ಛೇದ ಎಷ್ಟದ ಅಷ್ಟೇ ಮ್ಯಾಲೆ ಆದ್ರೆ ಅಧಿಕದಾಗ, ಮೈನಸ್ದಾಗ ಬಂದ್ರೆ ನೋಡೋದು. ಈಗ ನೋಡಿ ಪ್ಲಸ್ದಾಗ ಇಲ್ಲೂ 6 ಇಲ್ಲೂ 6. ಮೊದಲು ಈ ಕ್ರಿಯೆಯನ್ನು ನೀವು ಮೊದಲು ಮಾಡ್ಕೋಬೇಕು, ಯಾಕಂದ್ರೆ ಈಸಿ ಆಗ್ತದೆ. 6 ಮ್ಯಾಲಿಂದ ಕೂಡಿಸಿದ್ರು 6 ಬಂತಂದ್ರೆ ಅದರ ಬೆಲೆ ನೀವು 1 ಅಂತ ಹಚ್ಕೊಂಡೇ ಬಿಡ್ರಿ. ನೀವು ಮುಂದಿನ ಪ್ಲಸ್ ಚಿಹ್ನೆ 7 8 ಇಡ್ರಿ, ಉತ್ತರ ಇಡಾಗ ನೀವು ಪ್ಲಸ್ ಚಿಹ್ನೆ ತೆಗೆದು ಬಿಡ್ರಿ, ಉತ್ತರ ಬಂದ್ಬಿಡ್ತು. ಉತ್ತರ ಸಂಖ್ಯೆ ಎಷ್ಟದ ಬಿ. ನೋಡ್ರಿ, ಇಷ್ಟು ವೇಗವಾಗಿ ಗಣಿತಗಳನ್ನ ತಿಳಿಸಿ ಹೇಳ್ತಿರ್ತದ, ಮುಂದೆ ನೀವು ಮಾಡಬೇಕಾಗ್ತದ. ನೋಡ್ರಿ, ಈಗ ಇನ್ನೊಂದ್ಸಲ ತಿಳಿಸ. ಇಲ್ಲಿ 2 ಗುಂಪಿನಾಗ ಏನದ ಪ್ಲಸ್ ಅದ, ಇಲ್ಲಿ 6 ಅದ, ಇಲ್ಲಿ 6 ಒಂದು 6 ತಳಗಿಡ್ರಿ. ಮ್ಯಾಲಿನ ಮತ್ತು ತಳಗಿನ ಛೇದದಷ್ಟು ಆತಂದ್ರೆ ಅದ್ರ ಬೆಲೆ ಒಂದೇ. 6 ಕಾರ್ಲೆ ಬಾಗಿಸಿದ್ರೆ 1 ಬಂತು, ಪ್ಲಸ್ 7 8. ಉತ್ತರ ಇಡಾಗ ಪ್ಲಸ್ ತೆಗೆದು ಬಿಡ್ರಿ, 1 ಪೂರ್ಣಾಂಕ 7 8 ಆಯ್ತು. ಈಗ ನೋಡ್ರಿ, ಇಲ್ಲಿ ಹೆಂಗದ, ಒಂದು ಮಾದರಿ ಕೊಟ್ಟನ್, ಇಲ್ಲೊಂದು ಮಾದರಿ ಕೊಟ್ಟನ್, ಇಲ್ಲೊಂದು ಮಾದರಿ ಕೊಟ್ಟನ್. ಅಲ್ಲೆಲ್ಲ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ. ಮಾಡಿ ಎಷ್ಟು ಬರ್ತದ ನೋಡ್ರಿ, ಚಂದಾಗಿ ನೋಡ್ರಿ, ತಿಳ್ಕೊಂಡು ಮಾಡ್ರಿ. ಓಕೆ, ಈಗ 2 ಛೇದಗಳು ಸಮನಾಗ್ಯವ ನೋಡ್ರಿಲೆ. 8 11 8 11 ಪ್ಲಸ್ 3 11. ಮ್ಯಾಲಿನ ಮತ್ತ ತಳಗಿನ ಛೇದಕ್ಕೆ ಸಮ ಇರ್ತಾರೆ. ಇದರ ಬೆಲೆ ಎಷ್ಟು 1 ಪ್ಲಸ್ 1 5 ಪ್ಲಸ್ ತೆಗೆದು ಬಿಡ್ರಿ, 1 ಪೂರ್ಣಾಂಕ 1 5. ನೋಡ್ರಿ, ಇಷ್ಟು ವೇಗವಾಗಿ ಗಣಿತಗಳನ್ನು ನೀವು ಮಾಡೋದು ಕಲಿಬೇಕು. ನವೋದಯ ಏನದು, ಬರೀ ಮೆಂಟಲ್ ಮ್ಯಾಥ್ಸ್, ಬರೀ ತಲ್ಲಿಲ್ಲೇ ಮಾಡೋದು. ಈಗ 12 ಅದ, ಮ್ಯಾಲಿಂದ ಮತ್ತೆ ಕೂಡಿಸಿದ್ರೆ ಎಷ್ಟಾಯ್ತು 12 ಆಯ್ತು, ಅದರ ಬೆಲೆ 1. ಸುಮ್ ತೋರಿಸ್ತಂದ, ನೀವು ಇದನ್ನು ಮಾಡಬಾರ್ದು. ಖರೆ 12 ಅದ, ಮ್ಯಾಲೂ 12 ಅದ, ಇದ್ರದ್ದು ಬೆಲೆ ಎಷ್ಟು ಹಚ್ಕೋತೀರಿ. ನಾನು ನಿಮಗೆ ತಿಳಿಲ್ಲ ಅಂತ ತಿಳ್ಕೊಂಡು ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. 4 12 ಬರೋಬ್ಬರಿ 1 ಛೇದ ಇಲ್ಲಿ ಇಟ್ಕೋರಿ. ಮ್ಯಾಲಿನ ಮತ್ತೆ 12 ಆಯ್ತು ನೋಡ್ರಿ, ಇದು 1 ಇದು 1 ಇದರ ಬೆಲೆ ಎಷ್ಟಾಯ್ತು 1 ಆಯ್ತು, ಪ್ಲಸ್ 3 5 ಆಯ್ತು. ಉತ್ತರ ಇಡಾಗ ಏನು ಮಾಡಬೇಕು, ಪ್ಲಸ್ ತೆಗೆದು ಬಿಡ್ರಿ,
1.35 ನೋಡಿ ಇಂಥ ಗಣಿತ ತಿಳಿಸಿ. ಇದು 30 ವರ್ಷದ ಅನುಭವ. ಈಗ ನೋಡಿ ಇಲ್ಲಿ 15 ಅದ, ಮ್ಯಾಲ್ಯೂ 15, ಇದರ ಬೆಲೆ ಒಂದೇ. 1.34 ಕಡಿಯೋದು ನಿಮಗೆ ನಾ ಹಿಂದಿನ ವಿಡಿಯೋದಾಗ ಬಿಟ್ಟಿದ್ದೆ. ಈಗ ನೋಡಿ ಇದ್ರದ್ದು ಬೆಲೆ 1 ಆಯ್ತು. 1 ಮೈನಸ್ 3.4 ಬರೋಬರಿ. ಇದನ್ನ ಏನು ಮಾಡ್ಬೇಕು, ಇದ್ರ ವಿರುದ್ಧ ಇಟ್ಟು ಬಿಡ್ಬೇಕು. 4ರ 3 ಕಳೆದ್ರೆ ಎಷ್ಟು ಬರ್ತದ? 1.4 ಬರ್ತದ. ಮಾಡಿ ನೋಡ್ರಿ. 1 ಮೈನಸ್ 3.4 ಬರೋಬರಿ. ಮ್ಯಾಲೆ 1 ತಳಗ 1 ಇತ್ತು ಅಂದ್ರೆ ಛೇದ ಎಷ್ಟದ? ಇಲ್ಲ 4. ಮ್ಯಾಲೂ 4 ಇಡ್ರಿ, ತಳಗು 4 ಇಡ್ರಿ. ಮೈನಸ್ 3.4. 4ರ 3 ಕಳೆದ್ರೆ 1.4. ಇಷ್ಟೆಲ್ಲ ಯಾಕೆ ಮಾಡ್ತೀರಿ? ಇಲ್ಲೇ ಉಲ್ಟಾ ಇಟ್ಟು ಬಿಡ್ರಲ್ಲ. 15 ಅದ, ಮ್ಯಾಲಿ 8, 7, 15 ಆಯ್ತು. 1 ಆಯ್ತು. 1ರಾಗ 3.4 ಕಡಿಬೇಕಾಗ್ಯದ. ಇದ್ರ ವಿರುದ್ಧ 4ರ 3 ಕಳೀರಿ, 1 ಉಳಿತು. 1.4 ಇಟ್ಬಿಡ್ರಿ, ಉತ್ತರ ಮುಗೀತೆ. ಇಂಥ ಗಣಿತಗಳನ್ನು ಕಲಿಯದೆ ಫಾಸ್ಟ್ ಮ್ಯಾಥಮೆಟಿಕ್ಸ್. ನಾಳೆಲ್ಲ ನಿಮಗೆ ಭಾರಿ ದೊಡ್ಡ ನಾಳೆಲ್ಲ ಇಂಥವೇ ಕೇಳಿಕತ್ತಾರೆ ಈಗೆಲ್ಲ. ಆದರೆ ನವೋದಯದಾಗ ಏನಿರ್ತಲ್ಲ, ಸ್ವಲ್ಪ ಥಿಂಕಿಂಗ್ ಪವರ್ ಉಪಯೋಗ ಮಾಡಬೇಕು. ಈಗ ನಿಮಗೆಲ್ಲ ತಿಳಿದದ ಅಂತೇಳಿ ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಛೇದಗಳು ಸಮನಾಗಿದ್ದಾಗ ಪ್ಲಸ್ದಲ್ಲಿ ಮ್ಯಾಲೆ ಅಂಶಗಳು ಸಮನಾಗಿದ್ದರೆ ಅದರ ಬೆಲೆ 1 ಅಂತ ತಿಳ್ಕೊಬೇಕು. ಅದರಾಗ 7 8 ಅಂಶ ಕೂಡಿಸಿದ್ರೆ ಉತ್ತರದಾಗ ನೀವು ಪ್ಲಸ್ ತೆಗೆದು ಬಿಡ್ರಿ. 1.78 ಪ್ಲಸ್ ಅದ. ಇಲ್ಲಿ 11 ಅದ, ತಳಗ ಇಲ್ಲೂ ಅದ 11, ಇಲ್ಲೂ ಅದ 11. ಮ್ಯಾಲಿನ ಮತ್ತು 11 ಆಯ್ತು ಅಂದ್ರೆ ಅದರ ಬೆಲೆ 1 ಅಂತ ತಿಳ್ಕೊರಿ. ಪ್ಲಸ್ 1.5 1.15 ನೋಡಿ. 12 ಅದ. ಇಲ್ಲಿ 12 ಮ್ಯಾಲಿನ ಬೆಲೆ ಏನು 12 ಆಯಿತು ಅಂತಂದ್ರೆ ಅದ್ರ ಬೆಲೆ ಏನು ಮಾಡಿ ತೋರಿಸಿ ನಾವು. 1 ಪ್ಲಸ್ 3.5 ಇಜ್ಕೊಲ್ ಟು 1.35. ಇಲ್ಲಿ ನೋಡಿ 8, 7, 15 ತಳಗು 15 ಅದ, ಅದ್ರ ಬೆಲೆ 1. 1ರ 3.4 ಕಡಿಬೇಕಾದ್ರೆ ಅದ್ರ ವಿರುದ್ಧ 4ರ 3 ಕಳೀರಿ, 1.4 ಇಟ್ಬಿಡ್ರಿ. ಯಾಕಂದ್ರೆ 1 ಇರೋದು ಒಂದೇ ಅದ. ಅಕಸ್ಮಾತ್ ಇಲ್ಲಿ 2 ಇತ್ತಂದ್ರೆ 1.14. ಇಲ್ಲಿ 3 ಇತ್ತಂದ್ರೆ 2.14. ಇಲ್ಲಿ 4 ಇತ್ತಂದ್ರೆ 3.1. ಒಂದು ಅಂಕಿ, ಒಂದು ಭಿನ್ನ ರಾಶಿ ಕಳಿಬೇಕಾದ್ರೆ ಒಂದೇ ಒಂದು ಅಂಕಿ ಕೆಳಗಡೆ ತಗೋಬೇಕು. ಯಾವುದೇ ಒಂದು ಸಮಭಿನ್ನ ರಾಶಿಯು ಒಂದಕ್ಕಿಂತಲೂ ಚಿಕ್ಕದಾಗಿರುತ್ತೆ. ಯಾವುದೇ ಸಮಭಿನ್ನ ರಾಶಿ ಅದು ಒಂದಕ್ಕಿಂತಲೂ ಚಿಕ್ಕದಂತೆ ಹೇಳ್ಬೇಕು. ನೀವು ಡೆಫಿನೇಷನ್ ಕೇಳ್ತಾರೆ. ಯಾವುದೇ ಒಂದು ಯಾವುದೇ ಒಂದು ಸಮಭಿನ್ನ ರಾಶಿಯು ಒಂದಕ್ಕಿಂತಲೂ ದೊಡ್ಡದಾಗಿರುತ್ತದೆಯೋ ಚಿಕ್ಕದಾಗಿರುತ್ತದೆ ಅಂತ. ಯಾವಲ್ಲ ಸಮಭಿನ್ನ ರಾಶಿ ಒಂದಕ್ಕಿಂತಲೂ ಚಿಕ್ಕದಾಗಿರ್ತದೆ ಅಂತ ಹೇಳ್ಬೇಕು. ಚೆನ್ನಾಗಿ ತಿಳಿದದಂತ ತಿಳ್ಕೊಂಡು ಇವುಗಳನ್ನು ಮತ್ತೆ ಪ್ರಶ್ನೆ ಬಿಟ್ಟಿದ್ದ ನೀವು ಬಡ ಬಿಡಿಸ್ಬೇಕಾಗ್ತದೆ. ಚೆನ್ನಾಗಿ ಬಿಡಿಸ್ಕೊರಿ. ಇನ್ನೊಂದು ಉದಾಹರಣೆ ಕೊಡ್ತು ಮಾಡ್ರಿ.